ಒಂದು ಹೆಜ್ಜೆಲಿ ಎಷ್ಟು ಸ್ಟೆಪ್ ದಾಟ್ತೀವೋ ಅಷ್ಟು ಸ್ಟೆಪ್ ದಾಟು. ಹಿಂಗ್ ತಿಂದ್ರು ತಿನ್ನೋದೆ, ಹಿಂಗ್ ತಿಂದ್ರು ತಿನ್ನೋದೆ. ನೀನ್ ಯಾಕೆ ಹಿಂಗ್ ತಿಂತ್ಯಾ? ಹಿಂಗೆ ತಿನ್ನು, ಒಳ್ಳೇದು. ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್, ಏನು ಮಾಡ್ತೀವಿ ನೋಡಿ ಗೈಸ್. ನಿನ್ಗೆ ಅಂತ ಹೇಳಿದೆ ಓದ್ಕೋ ಅಂತ. ನೀನು ಹೋಗೋದೇನಿಲ್ಲ, ಅಮ್ಮ ಹೋಗೋದೇನಿಲ್ಲ, ಇವಳು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದಿರ್ಲಿ ಓದಿಕ್ಕೆ ನಿನ್ಗೆ ಸ್ವೆಟರ್ ಏನೋ ಅಂತ ಏನು ನಾನು ಅಣ್ಣ ಹೇಮಂತ್ ಇಡೀ ಕರ್ನಾಟಕದಲ್ಲಿರೋ ಕ್ರಿಯೇಟರ್ಸ್ ಅಂದ್ರೆ ಎಲ್ಲರೂ ನಾನಲ್ಲ. ನಾನು ನಾರ್ಮಲ್ ಆಗಿ ಎಲ್ಲರೂ ವಿಡಿಯೋನು ಹಂಗೆ ಜನರಲ್ ಆಗಿ ನೋಡ್ತಾ ಇರ್ತೀವಿ ಕಣೋ. ನೀನು ಈ ಸಿಗರೇಟ್ ಈ ಲೈಟ್ರ್ ಕೈಯಲ್ಲಿ ಇಟ್ಕೊಂಡಿರೋದಕ್ಕೆ ಇವನ್ ವಿಡಿಯೋ ಮಾತ್ರ ಸ್ಪೆಸಿಫಿಕ್ ಆಗಿ ಜಾಸ್ತಿ ಟೈಮ್ ಕೊಟ್ಟು ಎಡಿಟ್ ಮಾಡ್ತೀನಿ, ಆಯ್ತಾ? ಏನ್ ಬೇಕಾ ಮಾಡ್ಕೊ. ಏನಂತ್ಯಾ ಸಂಧ್ಯಾ 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 ಅಲ್ಲ ಸಂಧ್ಯಾ ಸಂಧ್ಯಾ ಅಯ್ಯ ಕೊನೆ ಹೋಸ್ರು ನಿನಗೂ ಬರ್ತದ ಬಾ ಇವಾಗ. ನಾನು ಇವಾಗ ಹೊಡೆದಿದ್ದು ವಿಡಿಯೋ ಮಾಡ್ಕೊಂಡಿಲ್ಲ. ಹೆಂಗ್ ಹೊಡ್ದೆ ಏನಕ್ಕೆ ಹೊಡ್ದೆ? ನಾನು ಕೇಳಿದ್ದೆ ಅಷ್ಟೇ, ನಾನು ತೋರಿಸು ಒಂದಿಲ್ಲ, ಆಯ್ತಾ? ಅವಾಗ ಅವಳು ನನಗೆ ಅಪ್ಸ್ ಡೌನ್ಸ್ ಹೊಡೆದ್ರು, ನಾನು ಇವಾಗ ಅದಕ್ಕೆ ಹೊಡೆದೆ. ಏನ ಚಿಕ್ಕ ಮಕ್ಳ ತರ ಅಪ್ಸೋ ಡೌನ್ಸ್ ನೀನು ಆಡ್ತೀಯ ಕಣೋ. ನಾನು ಆಡ್ಬಿಟ್ಟಿನಿ ಸುಮ್ಮನೆ. ಇವಾಗ ಇದ್ರ ಬಗ್ಗೆ ಟಾಪಿಕ್ ಬೇಡ. ಬಂದ್ಯಾರ ಕಾರಣ ಯಾರು ಹೊಗೆ ಬರಕ್ಕೆ ಅವನ್ ತಾನೆ. ಅವಾಗಿಂದ ಏಮಂತ ವರುಣ್ ಕೂಡ ದೊಡ್ಡ ಕಾರಣ ಇದಕ್ಕೆ, ಬೆಂಕಿ ಬರೋದಕ್ಕೆ. ಇವಾಗ ನಾವಿವಾಗ ಏನೇ ಊಟ ತಿಂದ್ರು ಅದರಲ್ಲಿ 5% ಋಣ ವರುಣ್, 10% ಋಣ ಪ್ಲಾನ್ ಮಾಡೋರೆ ಸೈಲೆಂಟ್ ಆಗಿ ಕೂತಿದಾರೋ ಅಲ್ಲಿ. ಇವ್ರದ್ದು ಯಾವ್ದೋ ಕಾನ್ಸೆಪ್ಟ್ ನಡೀತಿದ್. ಸೊ ಸಂಧ್ಯಾ, ನಿಂಗೊಂದು ಟಾಸ್ಕ್. ಒಂದೇ ಒಂದು ಹೆಜ್ಜೆಲಿ ಎಷ್ಟು ಸ್ಟೆಪ್ ದಾಟ್ತೀವೋ ಅಷ್ಟು ಸ್ಟೆಪ್ ದಾಟು. ಒಂದೇ ಒಂದು ಹೋಗೆ ಮಾಡೆ ಎಷ್ಟಾಗತ್ತೆ ನೋಡೋಣ. ಹೀರೋ ಹಿಡ್ಕೊಳ್ಳೋ, ಇದೇನು ಹಿಡ್ಕೋಬೇಕಪ್ಪ, ಆಯ್ತಾ? ಎಷ್ಟೇ ಅದು? 1 2 3 4 5 5 ಮೂರು ಆಗೋಯ್ತು. ಒಂದೇ ಟ್ರೈ ಹೋಗೆ ಒಂದು 1 2 3 4 ತೇಜ ನಿನ್ ಟ್ರೈ. ಓಕೆ ತೇಜ ಟ್ರೈ ಗೈಸ್. 1 2 3 ಒಂದೇ ಕಾಲಿಂದ ಎಷ್ಟು ಮೇಲೆ ಇರ್ತೀನಿ? ಒಂದೇ ಕಾಲಲ್ಲಿ. ಹೋಯ್ ತೇಜ. 1 2 3 4 5 6 ಹಿಡ್ಕೋ. ಇಲ್ಲ ಮೇಲೇನೆ ಹೋಗು, ನಾನು ಡೈರೆಕ್ಟ್ ಮೇಲೆ ಬಂದ್ಬಿಡ್ತಾ ಕಡೆ. ಇಲ್ಲಿಗೆ ಬರ್ತಾನೆ ಇವ್ರು. ಎಲ್ಲಿ ದೂರ ಹೋಗು. ಸೈಡ್ ಇಲ್ಲಿಗೆ ಎಗ್ರು ಬಿಡ್ತೇನೆ. ಸೈಡ್ ಬರ್. ಕಂದಲೇ ಏನ್ ಸ್ಮಾರ್ಟ್ ಆಗಿದ್ಯಲೇ. ಗೈಸ್ ಫೈನಲಿ ಕೆಂಡ ಎಲ್ಲ ರೆಡಿಯಾಗಿ, ಪೀಸ್ ರೆಡಿಯಾಗಿ, ಆ ಕಡೆ ಏಮಂತ ತಿಂತಾವನೆ. ಅದು ಕೆಂಡದಲ್ಲ, ಮೈಕ್ರೋವೇವ್ದಾ? ಇದು ಕೆಂಡದು. ಇದನ್ನ ಫಸ್ಟು ಅದಕ್ಕೆ 3 ಜನ 3 ಪೀಸ್ ಅಂತ ಇದ್ದಿದ್ದು. ನಾನು ಸೀನಾ ಸಂಧ್ಯಾ. ಮೂರಲ್ಲ ಅರದ ಕಟ್ ಮಾಡ್ಬಿಡ್ರ. ಗೈಸ್ ಅಲ್ಲಿದೆ ನೋಡಿ ಗೈಸ್ ಫಸ್ಟ್ ಪೀಸು. ಆ ಮೈಕ್ರೋವೇವ್ ಅಲ್ಲಿ ಆಗಿರೋ 4th ಪೀಸು ಸೂಪರ್ ಆಗದಾ? ಆಲ್ ದಿಸ್ ವೆಲ್ಕಮ್ಸ್ ಯು. ವೈ ನಿಂಗೆ ಅರ್ಥ ಆಗಿಲ್ಲ ಬಿಡೋದು. ಅದೇಂಗೆ ಟೆಸ್ಟ್ ಮಾಡಿದ್ದು? ಹಂಗಲ್ಲ ಕಣ, ಅದ್ರ ಮೇಲೆ ಟೆಸ್ಟ್ ಮಾಡ ಬಿಡಲಿ. ಅದು ನಮ್ಗೆ ಗೊತ್ತಿರಂಗ್ ಮಾಡಿದ್ವಿ ನಾವೆಲ್ಲ. ಗೈಸ್ ನಮ್ಮಣ್ಣ ಮಾಡ್ತಾ ಇದ್ದಾನೆ, ನಾವು ಈ ಕಡೆ ತಿಂತಾ ಇದ್ದೇವೆ, ಇವ್ರ ಈ ಕಡೆ ತಿಂತಾ ಇದ್ದಾರೆ. ನಾನು ತಿನ್ನೋದಕ್ಕೆ ಸ್ವಲ್ಪ ಕಾರ್ಡಿನೇಷನ್ ಕೊಡ್ತಾ ಇದ್ದೀನಿ. ಹಿಂಗ್ ತಿಂದ್ರು ತಿನ್ನೋದೆ, ಹಿಂಗ್ ತಿಂದ್ರು ತಿನ್ನೋದೆ. ನೀನ್ ಯಾಕೆ ಹಿಂಗ್ ತಿಂತ್ಯಾ? ಹಿಂಗೆ ತಿನ್ನು, ಒಳ್ಳೇದು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಣ್ಣ ಇಷ್ಟಿಂದು ತಿನ್ನೋದೆ, ಅಣ್ಣ ಇಷ್ಟಿಂದು ತಿನ್ನೋದೆ ಅಷ್ಟೇ. ತಿನ್ನೋದೆ ಗೈಸ್ ಒಂದು ಪೀಸು ಇದು ಕಚ್ಕೊಂಡ್ಬಿಡೋದು. ಆದ್ರೆ ಇನ್ನೂ ಚೆನ್ನಾಗಿ ಬೆಂದಂಗೆ ಐತೆ. ಹಾಂ 3
ಪೀಸ್ ಅಂತೆ. ಅದಕ್ಕೆ ಕಚ್ಕೊಂಡ್ಬಿಟ್ಟಿರೋದು. ಅದೇ ನಮಗೂ ಕೊಟ್ಟು ತಿಂತೀನಿ ಏನ್ರಿ ಬರುತ್ತೆ. ಬಂದೈತಾ? ಸೂಪರ್ ಆಗಿ ಬಂದೈತೆ. ಬ್ರೋ ಹಾಯ್ ಬ್ರೋ. ಚೆನ್ನಾಗಿದೆ. ನೀವು ಬ್ರೋ? ಗೈಸ್, ಈ ಟೈಮ್ಗೆ ನಾವೆಲ್ಲ ಮನೆಗೆ ಸ್ವಲ್ಪ ಅನ್ನದ ಹತ್ರ ಆಗಬೇಕು ಅಂತ ಎಲ್ರಿಗೂ ಸ್ವಲ್ಪ ಕುಷ್ಕ ತಗೊಂಡೋಗೋಣ ಅಂತ ಬಂದ್ವಿ. ನಾವೆಲ್ಲ ಅನ್ನದ ಹತ್ರ ಆಗಿದ್ದೀವಿ ಅಂದರೆ ನಮ್ಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಮಸಾಲೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೈಸ್, ಆ್ಯಕ್ಚುಲಿ ಇಲ್ಲಿ ಅರ್ಧ ಪ್ಲೇಟ್ ಕುಷ್ಕ ತಿಂದ್ವಿ. ಆಮೇಲೆ ಈ ಕಡೆ ಕೆಪಾಸಿಟಿ ಚೆನ್ನಾಗಿದೆ. ಕೆಪಾಸಿಟಿ ಲೆಕ್ಕಕ್ಕೆ 1.25 ಪ್ಲೇಟ್ ಜಮಾಯಿಸ್ಬಿಟ್ಟ. ಪರವಾಗಿಲ್ಲ, ದೃಷ್ಟಿ ಆಗುತ್ತಪ್ಪ, ಹಂಗೆಲ್ಲ ಮಾಡಬಾರ್ದು. ನಮ್ಮಮ್ಮನೇ ಮನೋಜ್ ಅವರ್ಯೋ ಐ ವಾಸ್ ವಂಡರಿಂಗ್ ಎಲ್ಲೋಗಿದ್ರೆ ಅಂತ. ಬನ್ನಿ ಬರಬೇಕು ಬನ್ನಿ. ಗೈಸ್, ನಿಮ್ಗೆ ಗೊತ್ತಿಲ್ಲ, ಮನೋಜ್ ಬಂದ್ಬಿಟ್ಟು ಒಳ್ಳೆ ಆಫ್ ರೋಡ್ ರೇಸರು, ಒಳ್ಳೆ ಆಫ್ ರೋಡಿಂಗ್ಗಳನ್ನೆಲ್ಲ ಮಾಡ್ತಾರೆ. ಇವತ್ತು ಡೌನ್ ಮಾಡ್ಬಿಟ್ಟವ್ರೆ. ಹೇಳಿ ಮನೋಜ್ ಅವರೇ, ಯಾಕೆ ನೀವು ಆಫ್ ರೋಡಿಂಗ್ನ ಸ್ಟಾಪ್ ಮಾಡ್ಬಿಟ್ರಿ, ರೇಸಿಂಗ್ನ ಸ್ಟಾಪ್ ಮಾಡ್ಬಿಟ್ರಿ? ಹೇಳಲ್ವಾ ನೀವು ಯಾಕೆ ಅಂತ? ಹಲೋ ಹೇಳ್ರಿ, ಪರವಾಗಿಲ್ಲ. ಯಾಕೆ ನೀವು ರೇಸಿಂಗ್ನ ಸ್ಟಾಪ್ ಮಾಡ್ಬಿಟ್ರಿ? ಡ್ರ್ಯಾಗ್ ರೇಸಿಂಗ್ ಅಂತಾರೆ, ಏನಂತಾರೆ ರೇಸಿಂಗ್ಗೆ? ಹೇಳ್ರಿ, ಪರವಾಗಿಲ್ಲ. ಏನು ರೇಸಿಂಗ್ ರೀ ಅದು? ಹೋಗ್ಲಿ ಗೈಸ್, ನೀವೆಲ್ಲ ಯಾವುದೋ ದೊಡ್ಡ ಮೋಟ್ರ್ ಬೈಕ್ಗಳೆಲ್ಲ ಉಯ್ಯೋದು ಹೋಯ್ತಾರಲ್ಲ ಅಂತ ರೇಸಿಂಗ್ ಗೈಸ್ ಅದು. ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡ್ತಾರೆ. ಏನೋ ಟೈಮ್ ಬಂದಾಗ ಹೇಳ್ತಾರಾ ಇಲ್ಲ? ಹೋಗ್ಲಿ, ಯಾವಾಗ ಹೇಳ್ತೀರಾ? ಏನಿದೆ ಹಿಸ್ಟ್ರಿ ಇದೆ, ಹೇಳ್ರಿ ಅಂದ್ರೆ ಹೇಳೋದೇ ಇಲ್ಲ ಅಂತೀರ. ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಗೈಸ್. ಟೈಮ್ ಬಂದಾಗ ಹೇಳಿಸ್ತೀನಿ ಬಿಡಿ. ಫೋಟೋಗಳಾದ್ರೆ ಐತಲ್ಲ ಇನ್ನು. ನಿಮ್ಗೆ ಗೊತ್ತಿಲ್ಲ ಅಲ್ಲ ಏನಕ್ಕೆ ಹೊಗೆ ಬರ್ತೈತೆ ಅಂತ? ನಿಮಗೋಸ್ಕರ ನಮ್ಮ ತಾತ ಅಜ್ಜಿ ಆಂಟಿ ಎಲ್ಲರೂ ಬಂದ್ಬಿಟ್ಟವ್ರೆ. ಐಟಮ್ ತಗೊಂಡು ಬರೋಕೆ ಮಮ್ಮ. ವರುಣ್ ತಂದಿಲ್ಲ. ಹಾಂ, ಕುಷ್ಕ ಅಕ್ಕಿಕ್ಕಿರೋದು. ಅಕ್ಕಿ ಚೆನ್ನಾಗಿ ಇಕ್ಕಿಲ್ಲ ಮಮ್ಮಿ. ನೀರು ಕೊಡ. ನಾನಿಕ್ಕಿಲ್ಲ. ಏ ನಾನಲ್ಲ ಕಣ. ಒಳಗಡೆ ಅದು ಸ್ವಲ್ಪ ಎಗರು ಕೊಡ್ತಾರೆ. ಮಾಮ್ ಕದ್ರು ಕೊಟ್ಟಿರೋದೇ ಹಿಂಗ. ನಾನು ನಿನ್ ತಿನ್ಕೊಂಬಿಟ್ಟೆ ಅನ್ಕೊಂಡೆ. ಇವಳೆ ನಿದ್ದೆ ಕಣ್ಣಲ್ಲಿ ಇದ್ದಂಗ ಅವಳೆ. ಸರಿ, ನಿದ್ದೆ ಬರ್ತೈತಾ? ಏನಾಗದೆ? ನಾನು ತಿಂತೀನಿ, ಇಲ್ಲೇನಾಗದೆ? ಏನಾಗಿಲ್ಲ. ಇದೇವಾಗಾಯ್ತು? ದೊಡ್ಡದಾಗ ಏನೋ ಚಿಕ್ಕದಾಗ ಏನಾಗದೆ? ಯಾಕೆ ಮನೋಜ್, ಯಾಕೆ? ಫಸ್ಟ್ ಟೈಮ್ ನಾನು ಪ್ರಾನ್ಸ್ ಮನೇಲಿ ಮಾಡ್ಕೊಂಡಿರ್ತೀನಿ. ಪ್ರಾನ್ಸ್ ನ ಒಂದು ಚಿಕ್ಕ ಪ್ರಾಣಿನ ಫಸ್ಟ್ ಟೈಮ್ ಸಾಯಿಸಿರೋದನ್ನ, ಡೆಡ್ ಬಾಡಿನ ಚೆನ್ನಾಗಿ ಫ್ರೈ ಮಾಡವಳೆ. ನನಗೆ ಇಷ್ಟ, ಪ್ರಾನ್ಸ್ ತುಂಬಾ ಇಷ್ಟ ನನಗೆ. ಬೆಂದಿಲ್ಲ ಅನ್ಸುತ್ತೆ ಕಣೆ ಇದು. ನೋಡಿ ಈ ಕಡೆ ಹಂಗಂಗೆ ಐತೆ. ಅದಷ್ಟೇ ಡುಮ್ಮ ಆಯ್ತಲ್ಲ ಇದು. ಇವಾಗ ಚೆನ್ನಾಗಿ ಬೈತದೆ. ಎತ್ತಿ ಅಲ್ಲಿ ಫಸ್ಟ್ ಅಲ್ಲಿ ಹಿಂಗ ಆಗ್ತಾನೆ. ನಾ ಇರುತ್ತೆ ಗೊತ್ತಾ ಗೈಸ್? ಇಲ್ಲಿ ಮಾತ್ರ ಯಾಕೆ ಇವಾಗ ಪಗ್ಗು? ಹಂಗೆ ಇಲ್ವಾ? ಇದು ಹೆಂಗೋ ನಿಂತ್ಕೊಂಡಲ್ಲ ಹಿಂಗೆ. ಅದು ನಿಂತ್ಕೊಳ್ಳಲ್ಲ ಕಣ, ಆ ಥರ ಇಟ್ಕೊಳ್ಳ. ನೀನು ಹಂಗೆ ನಿಲ್ಸಿರಿ ಬಿದೋಗುತ್ತಾ? ಮತ್ತೆ ನಿಲ್ಸು. ವಿಡಿಯೋ ಮಾಡ್ತಿದ್ಯಾ ಮಾಮ? ಎಸ್ ಮಾಮ. ಮಾಮ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ನೋಡು. ತೇಜ ಪಪ್ಪ ಬ್ಲಾಗರ್. ಗೈಸ್ ನಮಸ್ಕಾರ ಗೈಸ್. ಟಫ್ ಕಾಂಪಿಟೇಟರ್ ಗೈಸ್. ಟಫ್ ಕಾಂಪಿಟೇಟರ್ ಇದ್ದಾರೆ. ಅತಿಥಿ ಕಡೆ ದೇವೋಭವ ಅನ್ನೋದು. ನೀನು ಯಾರು? ನೀನು ಅತಿಥಿ ಅಲ್ಲ, ಜಾಸ್ತಿ ಅಂದ್ರೆ ತಿಥಿಗೆ ಬರೋನಷ್ಟೇ, ಆಯ್ತಾ? ಅತಿಥಿ ಅಲ್ಲ ನೀನು. ಅಜ್ಜಿ ಹೆಂಗಿತ್ತು? ಸೀನಿಂಗ್ ಎಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಸೀನಿಂಗ್ಗೆ ವರುಣ್ಗೆ. ಹಾಂ, ಸೀನಾ ವರುಣೆ ಬೆಂಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ನು ಬೆಂಕಿ ಹಚ್ಚ ಕಲ್ತ್ಬಿಟ್ಟವನೆ. ನಾನು ಹೆಂಗದೆ? ಸೀನಿಂಗ್ಗೆ ವರುಣ್ಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗಲೇ ಹೇಳ್ತೀನಿ, ಡಬಲ್ ಟ್ಯಾಂಕ್ ಹೇಳ್ರಿ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ. ಚೆನ್ನಾಗದ? ಸೂಪರ್ ಆಗಲ್ಲ. ಪ್ರಾನ್ಸ್ ಮೂಳೆ ಇರಲ್ಲ, ಏನಿರಲ್ಲ. ಹಾಂ, ಹಂಗೆ ಫುಲ್ಲು. ಅದು ಇದು ತಂದು ಮಾಡೋ ಬದಲು ಯಾವ್ದು ಅದು 25,000 ನಿಮ್ಗೆ ನೀನು ಮಾಡೋ ಕೆಲಸಕ್ಕೆ ಯಾವನ್ನ ಒಂದು ನೆಟ್ ಹಾಕಿದ್ರೆ ಇಸ್ಕೊಂತಾರೆ ಕೃಷ್ಣ. ನಮ್ಗಂತೂ ಹೊಟ್ಟೆ ಹೊಡಿತಿದ್ದೆವು.
ಗೈಸ್ ನಾವು ಇವಾಗ ಪ್ರಾನ್ಸ್ ತಿಂತಾ ಇದ್ದೀವಿ. ಇಟ್ಸ್ ಆ್ಯಕ್ಚುಲಿ ವೆರಿ ಯೂನಿಕ್ ಆಗಿ ಮಾಡಿದ್ದಾರೆ ನೋಡಿ. ಯೂನಿಕ್ ಆಗಿದೆ, ಚೆನ್ನಾಗಿ ಫ್ರೈ ಆಗದೆ, ಫುಲ್ ಚೆನ್ನಾಗಿ ಬೆಂದದೆ. A few inches later. ಪ್ರಾನ್ಸ್ ಮೂತಿ ಉತ್ಕೊತೈತಂತೆ ಅವ್ನಿಗೆ ಅಲರ್ಜಿ ಇದೆಯಂತೆ ನಮ್ಗೆ ಗೊತ್ತೇ ಇಲ್ಲ. ನೀನ್ ತಿಂದಿಲ್ವಲ್ಲ ಪ್ರಾನ್ಸ್ ಅವತ್ತು? ನಾನು ಪ್ರಾನ್ಸ್ ಎಡೆಕಾಯಿ ತಿಂದಾಗ ಮೂತಿ ಊದ್ಕೊಂಡ್ಬಿಟ್ಟಿತ್ತು. ಅವಾಗಿಂದ ಎಡೆಕಾಯಿನ ಪ್ರಾನ್ಸ್ ಅಂತ ಕ್ಲಾರಿಟಿ ಬಂದಿರಲಿಲ್ಲ. ಎರಡ್ರದ್ದು ಇರ್ತದೆ, ನಂಗೆ ಯಾಕೋ ಗೊತ್ತಿಲ್ಲ. ನೋಡು ಊದ್ಕೋತೈತಿ ಈ ಕಡೆ, ಇವಾಗ ಊದ್ಕೋತೈತಿ, ಸ್ಟಾರ್ಟ್ ಆಗೈತಿ ಈ ಕಡೆ ಮತ್ತೆ ಈ ಕಡೆ. ಒಂದು ಸ್ವಲ್ಪ ತನಕ ಊದ್ಕೊಂಡ್ಬಿಡುತ್ತೆ. ವಿಡಿಯೋ ಹಾಕ್ಬೇಡ ಅದ್ರದ್ದು. ಹಾಕ್ಬೇಕು. ನಿಜ ಹೇಳು, ತಲೆ ಕೂದ್ರೆ ನನ್ನೇ ಬಡಿ ಹುಡುಗಿ ಮಕ್ಕಳು ಏತಲ್ಲ ಅದಕ್ಕೆ, ಹುಡುಗಿ ಮಕ್ಕಳು ಏತಲ್ಲ ಅದಕ್ಕೆ. ಹೆಂಗೆ ನಾವು ತೇಜ ಅಂತ ಕ್ರೇಜಿ ಗೈಸ್. ಹುಡುಗಿರ ಮೇಲೆ ಕೈ ಹಾಕಲ್ಲ, ಅದಕ್ಕೆ ಹಿಡಿತೀನಿ ಅಂತ ಗೊತ್ತಲ್ಲ. ಏನಂತ ಹಿಂಗ್ ಮಾಡಿದ್ರೆಲ್ಲ ನಾನು ನಂಬಲ್ಲ ಕಣ, ಹಿಂಗ್ ಮಾಡಿದ್ರೆಲ್ಲ ನಾನು ನಂಬಲ್ಲ. ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಗೈಸ್ ಅವ್ರು ಕಷ್ಟಪಟ್ಟವ್ರೆ ಅಂತ ನಮ್ಗೆ ಸೀನಾ ಸೀನಾ ಹಿಡ್ಕೊಳ 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 ಬೇಡ ನಿಂಗೆ. ಸೀನಾ ಸೀನಾ ಹೊರಣ ಒಬ್ಬನೇ ನೋಡಿದೀರಾ? ಯಾರ ಬೇಡ ಕಣ ಅವೆಲ್ಲ ತಿನ್ಬೇಡ್ವಾ? ಬೇಡ ಕಣ, ಕಣ್ಣಾಗ್ ಕೊಡ್ತಾ ನೀನ್ ಚಿಕನ್ ತಿನ್ನಲ್ಲ ಆಮೇಲೆ. ತಿಂತಿದ್ಯಾ? ನಂಗೂ ಕೊಡ್ತೀನಿ. ಅರ್ಧ ಕೊಡ ಇಲ್ಲಿ. ಗೈಸ್ ನಮ್ಗೆ ಯಾರು ಕೊಡೋರೆ ಇಷ್ಟು ಮೂಳೆ ಹಾಕೋರಿದ್ರು ಒಂದು ಪೀಸ್ ಲೇ ಇಷ್ಟು ತಿಂತಿಲ್ಲ, ನೆಮ್ಮದಿಲ್ಲೇನೆ ನಿಂಗೆ. ನಮ್ಮ ಪವಿ ತಾಯಿ ನಿಂದು ತಾಯಿ ಗುಣ. ಪವಿತ್ರ ಹೋಗಿ ಪವಿ, ಸಾಕು ನಿಂದು. ಪವಿತ್ರ ನಿಂಗೆ ಅಂತ ತಗೊಂಡ್ ಬಂದ? ಇಲ್ಲ ನಮ್ಗೆ ಥ್ಯಾಂಕ್ ಯು ಪವಿತ್ರ, ಚೆನ್ನಾಗೈತೆ. ಆದ್ರೆ ಆದ್ರೆ ನಮ್ಗೆ ಅಂತ ತಿನ್ಕೋತೀವಿ ಪವಿತ್ರ. ಆಯ್ತು ತಿನ್ಕೋತೇಜ ಈ ಮೂಳೆಗೆ ಯಾರು ತಿಂತಾರೆ ಬಾರೆ? ಅದರೊಳಗಡೆನೆ ತುಗುಕೊಂಡು ಹೋಗ್ದೆ. ನಾನು ನೋಡ್ದೆ ತೇಜ, ಇಲ್ಲ ಕಣ ಹೋಗ್ದಿಲ್ಲ. ನಾನು ನೋಡ್ದೆ ತೇಜ. ಅದಕ್ಕೆ ನಮ್ದು ಅನ್ಬೇಕು, ನಂದು ಅಲ್ಲ. ಅವಳು ನಮ್ದು ಅಂತಾನೆ ಅಂದಿದ್ದು. ನಮ್ದು ಅಂತ ಬಾಯಲ್ಲಿ ಹಿಂಗ್ ಕೈಲಿ ತಗೊಂಡು ಹೋದ್ರೆ ಅದೇ ಆಗೋದು. ಲೇ ಇಲ್ಲಿ ಸಂಧಿ ಮುಖ ತೋರ್ಸು. ಇಲ್ಲ ಕಣ ನಾನು ನಮ್ಮ ಬಾಸ್ ಹತ್ರ ಹೋಗ್ತೀನಿ. ಏನ್ ಬಾಸ, ಪವಿತ್ರ ಅಂತವಳಲ್ಲ, ಅವಳು ಬರ್ತಾಳೆ ನಿಂತಾರ ಅಲ್ಲ ಪವಿತ್ರ. ಥ್ಯಾಂಕ್ ಯು ಪವಿತ್ರ. ಅಲ್ಲಿ ನೋಡಿ ಗೇಸ್, ಅಲ್ಲಿ ನೋಡಿ ಗೇಸ್, ಏನು ಮಾಡ್ತಾಳೆ ನೋಡಿ ಗೇಸ್. ಹೆಂಗ್ ಭಿಕ್ಷೆ ಬಿಡ್ತಾಳೆ ನೋಡೋಣ. ಸಂಧ್ಯಾ ಈ ಥರ ಭಿಕ್ಷೆ ಬೇಡ್ಬೋದಾ ಸಂಧ್ಯಾ? ಬೇಡ್ತಾ ಇಲ್ವಾ? ಗೈಸ್ ನೋಡಿ ಹೆಂಗ್ ಹೊಗೆ ಬರ್ತೈತೆ, ಫುಲ್ ಬೆಂದೈತಿದ್ದು ಒಳಗಡೆ ಎಲ್ಲ. ಸೂಪರಾಗಿ ಸೂಪರಾಗಿ ಮಾಡೋಣ. ಗೋಸ್ಟ್ ಸೀನಾ. ಯಾ ಸೀನಾ ನೋಡ ನನ್ಗೆ ಏನೇನೋ ಹಸಿ ಹಸಿ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ಬಿಟ್ಟು ಹೇಳೆ ಹೆಂಗದ? ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅವಳಾಯ್ತು ಮೇನೆ ಸರ್. ಅಲ್ಲ ನೀನು ತಿಂತ ನಿನ್ಗೆ ಹೇಳ್ತಾ ಇಲ್ಲ ಪವಿ, ಸಂಜೆ ಮಾತ್ರ ಹೇಳ್ತಾರ ನೀನು. ಯಾಕೋ ನಾಯಿಗ ಅಂದಂಗ ಆಗ್ತಿಯಲ್ಲೇ? ಏಮಂತ ವರ್ಣ? ತುಂಬಾ ಕಮ್ಮಿ ಆಗ್ತಿದೆ ವರ್ಣ. ಇನ್ಸಲ್ಪ ಕಟ್ ಮಾಡ, ಇನ್ಸಲ್ಪ ಕಟ್ ಮಾಡ. ಬಿಸಿ ಐತೆ ತಾನೆ, ಪೀಸ್ ಪೀಸ್ ಮುರ್ಕೊಡ್ತೀನಿ ನಾಯಿ. ಅವ್ನು ಕೊಡ್ತಾನಂತೆ ಬಿಡ. ಥ್ಯಾಂಕ್ ಯು. ರೈಸ್ ಹೋಗೋಣ. ಏಯ್ ಭಯ್ಯ ನಮ್ಗೆ ಏನಾದ್ರು ಕುಲಿ ಹೇಳ ಬೇಡ ಅವ್ರನ್ನ ತೇಜ ಬಂದ ಸಂಧ್ಯಾಗ ಲೇ ಅದನ್ನ ಯಾರೋ ಹೇಳೋ ಅಂದಿದ್ ನಾನು. ಅವ್ರನ್ನ ಸಂಜಿನ ಬಗ್ಗೆ ಹೇಳ ಆ ಕಡೆ ಅಂತ ಹೇಳ್ತಾರ, ನನ್ನ ಬಗ್ಗೆ ಏನಕ್ಕೆ ಕೇಳ್ತೀಯ? ತೇಜ ಬಂದ್ಬಿಟ್ಟು ಒಯ್ತ ನೋಡ್ಕೊ ಸಂಧ್ಯಾಗ ಲೇ
ಮನಸ್ಸಲ್ಲಿ ಏನು ಇದೆ. ಆದ್ಮೇಲೆ ಅಕ್ಕಿ ಇಕ್ಬಿಡ್ರ ತಂದು ಅಕ್ಕಿ ಇಕ್ಕಿದೀನಿ. ಕಟ್ ಮಾಡ್ತೀನಿ ತಿನ್ನ. ನಾನು ಅನ್ಕೊಂಡೆ ಚಿಕನ್ ಬೇಯೋದು ತುಂಬಾ ಕಷ್ಟ ಅಂತ. ಒಳಗಡೆ ಬೇಯಬೇಕೆ, ಒಳಗಡೆ ಬೇಯ್ದಿಲ್ಲ ಅಂದ್ರೆ ವೇಸ್ಟ್ ಇದೆ. ಅದಕ್ಕೆ ಉರಿ ಕಮ್ಮಿ ಇಕ್ಕಿರೋದಿಲ್ಲ. ನೋಡಿದ್ ಹೆಂಗ್ ಬೇಯ್ತೈತೆ. ಯಾರಿಗಾದ್ರೆ ಬೇಕಾದ್ರೆ ಬೇಡ ಬೇಡ ಅಂದ್ಬಿಡ್ತಾರೆ ಜನ ವಿಶಾಲ್ ಮಾಡ್ತೀವಿ. ಯಾರು ಬೇಕಾದ್ರೆ ಕೊಳ್ಳಿಗೆ 1000 ರೂಪಾಯಿ ಅಂತೆ ಆರ್ಡರ್ ಕೊಟ್ಬಿಡಿ. ನಂಬರ್ ಯಾವ್ದು ಕೊಡ್ಲಾ? ಡ್ಯಾಡಿ ಹಾಯ್ ಡ್ಯಾಡಿ ಅವರೇ ಡ್ಯಾಡಿ ತೊಳ್ಬಿಟ್ಟು ನಾಯಿ ಹಾಕಿ. ನೀನ್ ಗಮನಿಸ್ಬೇಡ ನಾವು ಲೈಟ್ ಲೈಟ್ ಆಯ್ತಾ? ಹಾಂ ಐತೆ ಕಣ. ಬಿಡ ಕಡೆಗೆ ಬೇಡ ಮಾಡ್ತೀರ ಬೆಟ್ರ್ ಲಾಕ್ ನೆಕ್ಸ್ಟ್ ಟೈಮ್ ತೇಜ. ಟ್ಯಾಲೆಂಟ್ ಇಲ್ಲ ತೇಜಸ್ಗೆ, ಸಿನಷ್ಟು ಟ್ಯಾಲೆಂಟ್ ಇಲ್ಲ. ಫ್ಲಾಶ್ ಬ್ಯಾಕ್. ಪುಸ್ತಕ ತಗೊಂಡ್ಬಾರ ಲೇಟ್ ಆಗುತ್ತೆ. ನಿಮಿಷ ಈ ಸೈಡ್ ಈ ವಿಡಿಯೋ ಮಾಡಿ ಬರ. ಅಣ್ಣ ಅನ್ಬೇಕಾ? ನೀನ್ ತಮ್ಮ ಕಣ, ಅಣ್ಣ ಇಂದ ಹಂಗದೆ. ಬರ 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 ಪರವಾಗಿಲ್ಲ ಹಿಡ್ಕ. ಬಾಂಗ್ಲಾ ಫಿಶ್ ಅಂತ ಅದನ್ನು ಕಟ್ ಮಾಡ್ಸಿರೋದು ಮಸಾಲೆ ಹಿಡಿಯೋಕ್ಕೆ. ಒಂದೊಂದು ಫಿಶ್ ಅದು ಮೀನ್ ನಾನು ಕಟ್ ಮಾಡ್ತಿರೋದು ಇಡಿಯಟ್. ಸಪ್ರೇಟ್ ಪೀಸ್ ಅದು. ಸೊ ಗೈಸ್ ಎಲ್ಲ ಮುಗೀತು. ಇವಾಗ ನೋಡಿ ಎಲ್ಲ ಕಾರಲ್ಲಿ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ, ಹೋಗ್ತಾ ಇದ್ದಾರೆ. ಯಾರ ಫೋನು? ಇಲ್ಲ ನಾದ್ರೆ ಇಲ್ಲ. ಆ್ಯಂಡ್ ಅವ್ರು ಕೂಡ ಇವಾಗ ಬೈಕಲ್ಲಿ ಹೋಯ್ತವ್ರೆ. ಬಾಯ್ ನನ್ನ ಬಾಯ್. ಕ್ಷೇಮಾಗಿ ಹೋಗಿ ಮತ್ತೆ ಸಿಗ್ತಾರಣ್ಣ. ಗುಡ್ ನೈಟ್ ಮಾಮ. ಬಾಯ್ ಅಜ್ಜಯ್. ಬಾಯ್. ನೀನು ರಾತ್ರಿ 1 ಗಂಟೆಗೆ ಬಂದಿದ್ದೀಯಾ? ಇಲ್ಲ ನಾನೆಲ್ಲ ಸೀನಾ ಬಂದಿರೋದು, ನಾನು ಬೇಗನೆ ಬಂದೆ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಬೆಳಿಗ್ಗೆ ಆದ್ರೆ ಓಡಿಸ್ತೀನಿ ಸಾಯ್ತಾಳೆ. ರಾತ್ರಿ ಹಿಂಚಲೆ ಅದು ನನ್ನನ್ನು ಬಿಟ್ಬಿಡ್ತಾಳೆ. ನಾನು ಹಿಂಗೆ ಹಾಕೊಂಡು ಗಾಡಿ ಓಡಿಸ್ಬೇಕು. ನಿಂಗೋಸ್ಕರ ಕಾರ್ ವೆಯ್ಟ್ ಮಾಡ್ತಾ ಇತ್ತು. ನಾನು ಪೀಸಾಗಿ ಬಾಯ್ ಬಾಯ್ ಬಾಯ್. ಗೈಸ್ ಆದಷ್ಟು ಬೇಗ ತೇಜನ್ ವ್ಲಾಗ್ಸ್ನ 100ಗೆ ಕಂಪ್ಲೀಟ್ ಮಾಡಬೇಕು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ನಿಮ್ಮ ಸಪೋರ್ಟ್ ತೋರಿಸಿ. ಇಷ್ಟು ದಿನ ಬೇಕಾಗಿರಲಿಲ್ಲ ಆ್ಯಕ್ಚುಲಿ ನಿಮ್ಮ ಸಪೋರ್ಟ್ ತೋರ್ಸೋಕ್ಕೆ. ಬಟ್ ಯಾಕೆ ನೀವು ಇಷ್ಟೇ ಎಫರ್ಟ್ಸ್ ಹಾಕೋರು, ಯಾಕೆ ನೀವು ಪ್ರತಿಫಲ ಕೊಡ್ತಾ ಇಲ್ಲ ಗೈಸ್? ಪ್ಲೀಸ್ ಕಿಸಿ ಬೇಡವೆ, ನಿಮ್ಗೇನು ಗೊತ್ತು ಎಡಿಟಿಂಗ್ ಕಷ್ಟ. ಇವಾಗ ನನ್ನ ಕೆಟ್ಟ ಮಾಡ್ಬಿಟ್ರಿ ಅಲ್ಲ. ಬಾಯ್ 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 ಗೈಸ್. ನೆಲ ನೋಡಿ ಎಷ್ಟು ಗಲೀಜು ಆಗ್ಬಿಟ್ಟಿದೆ. ಈ ಕಡೆ ಎಷ್ಟು ಕ್ಲೀನ್ ಆಗೋದು, ಈ ಕಡೆ ಎಷ್ಟು ಗಲೀಜು ಆಗ್ಬಿಟ್ಟಿದೆ. ಸೊ ಅದಕ್ಕೆ ಕ್ಲೀನ್ ಕಾರ್ ಕೂಡ ಹೆವಿ ಗಲೀಜು ಆಗ್ಬಿಟ್ಟಿದೆ. ಓಕೆ, ನೌ ದೇರ್ ಇಸ್ ಲೆಸ್ ಡಿಫ್ರೆನ್ಸ್. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ಇಫ್ ಯಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಮತ್ತು ಈ ವಿಡಿಯೋಲಿ ಯಾವ್ದು ನಿಮಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ನಿಸ್ತು, ಚೆನ್ನಾಗಿರೋ ಪಾರ್ಟ್ ಅನ್ನಿಸ್ತು ಅಂತ ಕಮೆಂಟ್ ಹಾಕ್ಬಿಡಿ ಅಷ್ಟೇ. ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮದು ಸಬ್ಸ್ಕ್ರೈಬರ್ ಕೌಂಟ್ ಸ್ವಲ್ಪ ಹಂಗೆ ರೈಸ್ ಮಾಡಿಬಿಡಿ. ಹೆಲ್ಪ್ ಆಗುತ್ತೆ ನಮಗೆ ನೋಡೋದಕ್ಕೆ, ಇರೋದಕ್ಕೆ ಫೀಲ್ ಕೂಡ ಕೊಡುತ್ತೆ ನನಗೆ ಆಯಿತಾ. ಸೊ ಮೋಟಿವೇಶನ್ ಕೊಡುತ್ತೆ. ಸೊ ಅಷ್ಟೇ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.